ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಮಹಿಳೆಯೊಬ್ಬರ ಕುತ್ತಿಗೆ ಮತ್ತು ಕೈ ಕತ್ತರಿಸಿ ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಸಿಂಧುವಳ್ಳಿ ಗ್ರಾಮದ ಬಳಿ ಶನಿವಾರ ಸಂಭವಿಸಿದೆ. ಸಾರಿಗೆ ಬಸ್ ಮತ್ತು ಟಿಪ್ಪರ್ ನಡುವಿನ ಓವರ್ಟೇಕ್ ವೇಳೆ ಅಪಘಾತ ಸಂಭವಿಸಿದ್ದು, ಬೇಗೂರು ಸಮೀಪದ ಆಲಹಳ್ಳಿ ಗ್ರಾಮದ ಶಿವಲಿಂಗಮ್ಮ 43 ವರ್ಷದ ಮೃತ ಮಹಿಳೆ ಎಂದು ತಿಳಿದುಬಂದಿದೆ. ಅವರು ಮೈಸೂರಿನಿಂದ ಗುಂಡ್ಲುಪೇಟೆಗೆ ನಂಜನಗೂಡು ಮಾರ್ಗವಾಗಿ ತೆರಳುತ್ತಿದ್ದ ಸಾರಿಗೆ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದರು. ಈ ಸಂದರ್ಭದಲ್ಲಿ ಸಿಂಧುವಳ್ಳಿ ಗ್ರಾಮದ ಬಳಿ ಮಹಿಳೆಯು ಬಸ್ನ ಕಿಟಕಿಯಿಂದ ಕತ್ತನ್ನು ಹೊರಹಾಕಿದ್ದಾರೆ. ಇದೇ ಸಮಯದಲ್ಲಿ ಹಿಂದಿನಿಂದ ಬಂದ ಟಿಪ್ಪರ್ ಮತ್ತು ಸಾರಿಗೆ ಬಸ್ ನಡುವೆ ಕ್ಷಣಾರ್ಧದಲ್ಲಿ ಅಪಘಾತವಾಗಿದೆ. ಪರಿಣಾಮ ಶಿವಲಿಂಗಮ್ಮ ಕುತ್ತಿಗೆ ಮತ್ತು ಕೈ ಕಟ್ಟಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅಪಘಾತದ ಬಳಿಕ ಟಿಪ್ಪರ್ ಚಾಲಕ ವಾಹನ ಸಮೇತ ಸ್ಥಳದಿಂದ ಪರಾರಿಯಾಗಿದ್ದಾನೆ. ನಂಜನಗೂಡು ಸಂಚಾರ ಪೊಲೀಸ್ ಠಾಣೆ ಪಿಎಸ್ಐ ಸಿದ್ದರಾಜು ಮತ್ತು ಸಿಬ್ಬಂದಿ ಮಹೇಂದ್ರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಸಾರಿಗೆ ಬಸ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ನೋಡಿ, ಗುಂಡ್ಲುಪೇಟೆ ಊಟಿ ಮೈಸೂರು ರೋಡು ನೋಡಿ. ಬಸ್ಸಿಂದ ಆಚೆ ಕತ್ತಾಕವ್ರೆ ಅಮ್ಮ, ರೈಟ್ ಸೈಡಲ್ಲಿ ಹೊಡ್ಕೊಂಡು ಹೋಗಿರೋದು. ಯಪ್ಪ ನೋಡಿ ಏನಾಗಿದೆ ನೋಡಿ. ಎಲ್ಲಿರಿ ಕೆಳಗಡೆ? ನೀವೇ ಕೂತಿದ್ರಾ ಒಳಗಡೆ? ಎಲ್ಲಿರಿ ಕೆಳಗಡೆ? ಓ, ನಿಮ್ದು ಇದಾಗಾಯ್ತಾ? ಹೌದಾ? ಆಂಬುಲೆನ್ಸ್ ಫೋನ್ ಮಾಡೋಣ ರೀ. ಓ, ಇದೇನು ಬಸ್ ಹೊಡೆದಿರೋದು? ಏನಿದು? ನೋಡಿ, ಅಮ್ಮ ತಲೆ ಆಚೆ ಹಾಕೋರೆ, ತಲೆ ಆಚೆ ಹಾಕಿ ಬುಲ್ಡೆ ನೋಡಪ್ಪ. ಡ್ರೈವರ್ದೇನು ತಪ್ಪಿದ್ದು ಏನಂತಾನೆ ಗೊತ್ತಾಯ್ತಲ್ವಲ್ಲ ಇದು. ಕೈ ಎತ್ತಕಾಯ್ತಲ್ವಕ್ಕ? ಏನಾಗಲ್ಲ ಹಂಗೆ ಕುಣಿಸ್ತಾರೆ. ಎದ್ರಕಬೇಡಿ ನೀವು. ಎದ್ರಕೊಂಡ್ರೆ ಇದಾಯ್ತದೆ. ಎದ್ರಕಬೇಡಿ, ಏನಾಗಲ್ಲ ರೀ. ಕೈ ಆಂಬುಲೆನ್ಸ್ ಬಂದ್ರೆ ಹಂಗೆ ಕೈ ಹಿಡ್ಕೊಂಡು ಹಂಗೆ ಕುಣಿಸ್ತಾರೆ. ಏನಾಗಲ್ಲ, ಎದ್ರಕಬೇಡಿ. ನೀರು ಕುಡಿತೀರಾ? ಏನಾಗಲ್ಲ ಬಿಡಿ, ಎದ್ರಕಬೇಡಿ. ಆಗೈತೆ, ಏನ್ ಮಾಡ್ತೀರಾ? ಏನಾಗಲ್ಲ, ಸುಮ್ಮನಿರಿ. ಡ್ರೈವರ್ ಏನ್ ಮಾಡ್ತಾನೆ ಪಾಪ. ಅಯ್ಯೋ, ತಲೆ ಇಲ್ಲಿ ಬಿದ್ದೈತೆ. ತಲೆ ಅಯ್ಯೋ. ನಾಪತ್ತೆಯಾಗಿರುವ ಟಿಪ್ಪರ್ ವಾಹನವನ್ನು ಪತ್ತೆ ಹಚ್ಚಲು ಪೊಲೀಸರು ಬಲೆ ಬೀಸಿದ್ದಾರೆ ಹಾಗೂ ನಂಜನಗೂಡು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಕ್ಕಳಾಗಲಿ ವಯಸ್ಸಿನವರಾಗಲಿ ಕಿಟಕಿ ಸೀಟ್ ಬೇಕು ಎಂದು ಕೂರುವ ಮೊದಲು ಯೋಚಿಸಿ ಮುಂದಾಗುವ ಅಪಘಾತವನ್ನು ತಪ್ಪಿಸಿ. ಇದು ಕರುನಾಡು ಟೈಮ್ಸ್ನ ಕಳಕಳಿಯ ಮನವಿ. ತಲೆ ಎದುರುಗಡೆ ಒಂದು ಬಸ್ ಬಂತು. ಅಯ್ಯೋ, ಆಚೆಗೆ ಹಾಕಿದ್ಲು ಅನ್ನಂಗೈತೆ. ಆ ಒಮ್ಮನಿಂದಲೇ ಕಾದಿದ್ದು.